ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡುವಂಥ ವೆರಿ ಕ್ಯೂಟ್ ಡಿಸೈನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಡಿಸೈನ ನಾನು ಸ್ಯಾರಿಗೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಪಲ್ಲು ಈಸ್ ಇನ್ ಗ್ರೀನ್ ಕಲರ್, ಹಾಗೆ ಸ್ಯಾರಿ ಬಾಡಿ ಬಂದು ರಸ್ಟ್ ಆರೆಂಜಲ್ಲಿದೆ. ನಾನು ಬಾಡಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾವು ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡಬೇಕು. ಸಿನ್ಸ್ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ, ಅಂದರೆ ನಾನೇನು 6 ಎಳೆ ದಾರಕ್ಕೆ ಗಂಟು ಹಾಕ್ಕೊಂಡಿದ್ದೆ ಅಲ್ವ, ಅದನ್ನು ಫಿಕ್ಸ್ ಮಾಡ್ಕೊತೀನಿ. ಸೊ ಇದಾದಮೇಲೆ ಚೈನ್ಸ್ ವರ್ಕ್ ಮಾಡಬೇಕು. 5 ಚೈನ್ ಹಾಕ್ತೀನಿ, ಅಂದರೆ 5 ಚೈನ್ಸ್ ವರ್ಕ್ ಮಾಡಿ ಈ ರೀತಿ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟ್ಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಚೈನ್ಸ್ 1 2 ಆ್ಯಂಡ್ 3 ಚೈನ್ಸ್ ವರ್ಕ್ ಮಾಡಿ ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀಡಲ್ ಮೇಲೆ 2 ಸಲ ಹೀಗೆ ದಾರ ತಗೊಂಡು ಆ 5 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಟ್ರಿಪಲ್ ಕ್ರೋಶೆ ಮಾಡೋದಕ್ಕೂ ಮುಂಚೆ 3 ಚೈನ್ಸ್ ವರ್ಕ್ ಮಾಡಬೇಕು. 3 ಚೈನ್ಸ್ ಆದಮೇಲೆ ಆ 5 ಚೈನ್ ಗ್ಯಾಪಲ್ಲಿ ನಾವು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಟ್ರಿಪಲ್ ಕ್ರೋಶೇಸ್ ಹಾಕಬೇಕು ಅಂತ ನೀವು ಕೇಳೋದಾದರೆ 5 to 6 ವರ್ಕ್ ಮಾಡ್ಬೋದು. ಸೊ ನಾನಿಲ್ಲಿ 5 ಟ್ರಿಪಲ್ ಕ್ರೋಶೇಸ್ನ ಆ ಗ್ಯಾಪಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಿ ನೀವು ಟ್ರಿಬಲ್ ಕ್ರೋಶೆಟ್ ಬದಲು ಇವನ್ ಡಬಲ್ ಕ್ರೋಶೆಯಿಂದನೂ ಟ್ರೈ ಮಾಡ್ಬೋದು. ಸೊ ಡಬಲ್ ಕ್ರೋಶೆಯಿಂದನೂ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಆರಲ್ಸ್ ನೀವು ಟ್ರಿಬಲ್ ಕ್ರೋಶೆಯಿಂದನೂ ವರ್ಕ್ ಮಾಡ್ಬೋದು. ಡಬಲ್ ಕ್ರೋಶೆ ಮಾಡಿದಾಗ ಸ್ವಲ್ಪ ಆರ್ಚು ಚಿಕ್ಕದಾಗಿ ಬರುತ್ತೆ. ಇದು ಬೇಸಿಕಲಿ ಸ್ಲ್ಯಾಂಟಿಂಗ್ ಆರ್ಚ್ ರೀತಿಯೇ ಬರುತ್ತೆ, ಬಟ್ ತುಂಬಾ ಡಿಫ್ರೆಂಟ್ ಆಗಿದೆ, ನಾಟ್ ಲೈಕ್ ಅ ರೆಗ್ಯುಲರ್ ಸ್ಲ್ಯಾಂಟಿಂಗ್ ಆರ್ಚ್. ಸೊ ಇವಾಗ 5 ಟ್ರಿಬಲ್ ಕ್ರೋಶೇಸ್ ಕಂಪ್ಲೀಟ್ ಆಯಿತು ನೋಡಿ. ಆ 5 ಚೈನ್ ಗ್ಯಾಪಲ್ಲಿ ನಾನು ವರ್ಕ್ ಮಾಡಿರೋದು. ಇದಾದಮೇಲೆ ಆ ಆರ್ಚು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಆರ್ಚ್ ಬರುತ್ತೆ. ಬಟ್ ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ಪನ್ನು ನಾನು ವರ್ಕ್ ಮಾಡ್ತೀನಿ. ಮತ್ತು ಇವಾಗ ಚೈನ್ಸ್ ಹಾಕಬೇಕು. 6 ಚೈನ್ಸ್ ಅಂದರೆ 6 ಚೈನ್ ಹಾಕಿಬಿಟ್ಟು ಡಿಸೈನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು 3 ಚೈನ್ಸ್ ವರ್ಕ್ ಮಾಡಿದ್ದೆ ಅಲ್ವಾ, ಅದರಲ್ಲಿ 3rd ಚೈನ್ಗೆ ಈ 6 ಚೈನ್ನ ಲಾಕ್ ಮಾಡಬೇಕು ಮತ್ತು ಫ್ರಂಟಿಗೆ ಟರ್ನ್ ಮಾಡಬೇಕು. ಈಗ ಈ 6 ಚೈನಲ್ಲಿ ನಾವು ವರ್ಕ್ ಮಾಡಬೇಕು ಈ ಸ್ಟೆಪ್ಪಲ್ಲಿ. ಸೊ ನಾನು ಈ ಸ್ಟೆಪ್ಗೆ ಸ್ವಲ್ಪ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಇದು ಬಂದು 2 mm ಸೈಜ್ ಇರುವಂಥ ಗೋಲ್ಡ್ ಬೀಡ್ಸ್. ಟರ್ನ್ ಮಾಡಿಕೊಂಡು ಫಸ್ಟಲ್ಲೇ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ದಾರದಲ್ಲಿ 1 ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನೇನು ಲಾಕ್ ಮಾಡೋದು ಬೇಡ, ಹಾಗೆ ಡೈರೆಕ್ಟಾಗಿ ಆ 6 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಬೀಡನ್ನು ಫಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಬೀಡ್ ಫಿಕ್ಸ್ ಆದಮೇಲೆ ಮತ್ತೆ 3 ಚೈನ್ಸ್, ಇದನ್ನು ಕೂಡ ಆ 6 ಚೈನ್ ಗ್ಯಾಪಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಸೊ ನಮ್ಗೆ ಅವಾಗ ಒಂದು ಪೀಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಒಂದು ಬೀಡ್ ಆಯಿತು, ಒಂದು ಪೀಕೋ ಆಯಿತು. ಪೀಕೋ ಆದಮೇಲೆ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಈ ಬೀಡ್ನೂ ಅಷ್ಟೇ ಸಿಂಗಲ್ ಕ್ರೋಶೆಯಿಂದ 6 ಚೈನ್ ಗ್ಯಾಪಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಸೊ ಇದೇ ಥರ 1 ಬೀಡ್ ಆ್ಯಂಡ್ 1 ಪೀಕೋ ಥರ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ರೀತಿ ಬೇಡ ಅನಿಸಿದ್ರೆ ನೀವು ಬೀಡನ್ನು ಸ್ಕಿಪ್ ಮಾಡಿ ಫುಲ್ಲು ಪೀಕೋಸ್ನೇ ಮಾಡ್ಕೊಬೋದು, ಅಥವಾ ಪೀಕೋಸ್ನ ಸ್ಕಿಪ್ ಮಾಡಿಬಿಟ್ಟು ಫುಲ್ಲು ಬೀಡ್ಸ್ನೇ ಆ್ಯಡ್ ಮಾಡ್ಬೋದು. ಬಟ್ ನಾನು ಎರಡೂ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಟೇಸ್ಟ್ ಪ್ರಕಾರ ನೀವಿಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಪೀಕೋನೂ ಬೇಡ ಬೀಡ್ಸು ಬೇಡ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೋದು. ಸೊ ನಾನು ಟೋಟಲಾಗಿ 4 ಬೀಡ್ಸ್ ಆ್ಯಂಡ್ 3 ಪೀಕೋಸ್ನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 1 ಬೀಡಿಂದ ಸ್ಟಾರ್ಟ್ ಮಾಡಿದೆ, ಎಂಡ್ ಮಾಡಬೇಕಾದ್ರೂ ಅಷ್ಟೇ 1 ಬೀಡ್ ಹಾಕಿಬಿಟ್ಟು ಎಂಡ್ ಮಾಡ್ಕೊತೀನಿ. ಸೊ ನೋಡಿ ಹೀಗೆ 1 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಬೀಡಿಂದನೇ ಇದನ್ನು ಎಂಡ್ ಮಾಡ್ತೀನಿ. ಈ ರೀತಿ ಬರುತ್ತೆ. ಸೊ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಒಂದು ಸ್ಮಾಲ್ ಆರ್ಚ್ ರೀತಿ ಇದು ಕಾಣಿಸುತ್ತೆ, ಬಟ್ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಅಲ್ವಾ, ತುಂಬ ಈಸಿ ವರ್ಕ್ ಮಾಡೋದು. ಇವಾಗ ಏನು ಮಾಡ್ತೀನಿ, ಬೇಸ್ ಲೈನಲ್ಲಿ ನಾನೇನು 5 ಚೈನ್ಸ್ ವರ್ಕ್ ಮಾಡಿದ್ದೆ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಮಾಡಿಬಿಟ್ಟು ಈ ಆರ್ಚನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇಷ್ಟೇ ಆರ್ಚು, ತುಂಬಾ ಸಿಂಪಲ್ ಆಗಿದೆ ವರ್ಕ್ ಮಾಡೋದು. ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ ಟ್ರೈ ಮಾಡ್ಬೋದು. ಸೊ ಒಂದೇ ಕಲರ್ ಆರ್ಚ್ ಇದು. ಸೊ ನಿಮ್ಮ ಸ್ಯಾರೀಸಲ್ಲಿ ಕಮ್ಮಿ ಕಲರ್ ಆಪ್ಷನ್ಸ್ ಇದ್ದಾಗ ಈ ಥರ ಡಿಸೈನ್ಸ್ನ ನೀವು ಟ್ರೈ ಮಾಡ್ಬೋದು.
ಮತ್ತು ಇವಾಗ 5 ಚೈನ್ಸ್ ವರ್ಕ್ ಮಾಡ್ತೀನಿ. ಈ 5 ಚೈನ್ ಗ್ಯಾಪಲ್ಲೇ ಆರ್ಚ್ ಕೂಡ ಬರುತ್ತೆ, ಹಾಗೆ ಕುಚ್ಚು ಕೂಡ ನಾನು ಇದೇ ಗ್ಯಾಪಲ್ಲಿ ಟೈ ಮಾಡ್ತೀನಿ. ಅದಕ್ಕೋಸ್ಕರ 5 ಚೈನ್ಸ್ ಹಾಕ್ಕೊತಾ ಇರೋದು. 4 ಚೈನ್ಸ್ ವರ್ಕ್ ಮಾಡಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಸೊ 5 ಚೈನ್ಸ್ ಆ್ಯಂಡ್ ಒಂದು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಿದ್ಮೇಲೆ 3 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಆ 5 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನಾನು ಟೋಟಲಾಗಿ 5 ಟ್ರಿಪಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತೀನಿ. ಫಸ್ಟ್ ಆರ್ಚಲ್ಲೂ ಅಷ್ಟೇ 5 ಟ್ರಿಪಲ್ ಕ್ರೋಶೀಸ್ ಮಾಡ್ಕೊಂಡಿದ್ದೆ, ಅದೇ ಥರನೇ ಇಲ್ಲೂ ಕೂಡ 5 ಟ್ರಿಪಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಸೊ 5 ಟ್ರಿಪಲ್ ಕ್ರೋಶೇಸ್ ಕಂಪ್ಲೀಟ್ ಆದಮೇಲೆ ಆರ್ಚನ್ನು ಹೀಗೆ ಫ್ಲ್ಯಾಟಾಗಿ ಬಟ್ಟೆ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಅದು ಯಾವ ಪಾಯಿಂಟ್ಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 6 ಚೈನ್ಸ್. ನೀವು 6 ಚೈನ್ ಬದಲು ಇವನ್ 7 or 8 ಚೈನ್ಸ್ ಕೂಡ ವರ್ಕ್ ಮಾಡ್ಬೋದು. ಅವಾಗ ಇನ್ನೂ ಸ್ವಲ್ಪ ವೈಡಾಗಿ ಬರುತ್ತೆ ಈ ಪಾರ್ಟ್ ಅಷ್ಟೇ. 6 ಚೈನ್ಸ್ ಆದಮೇಲೆ ಸ್ಟಾರ್ಟಿಂಗ್ ನಾನೇನು 3 ಚೈನ್ಸ್ ವರ್ಕ್ ಮಾಡಿದ್ದೆ ಅದರಲ್ಲಿ 3rd ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಬೇಕು. ಸೊ ಫ್ರಂಟಿಗೆ ಟರ್ನ್ ಮಾಡಿದ್ಮೇಲೆ ಮೊದಲಿಗೆ ಒಂದು ಬೀಡಿಂದ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿ ಆಮೇಲೆ 3 ಚೈನ್ಸ್ ವರ್ಕ್ ಮಾಡಿ ಪಿಕೋ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಮತ್ತು ಒಂದು ಬೀಡ್ ಒಂದು ಪಿಕೋ. ಸೊ ಈ ರೀತಿಯಾಗಿ ನಾವು ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಈ ಸೆಕೆಂಡ್ ಸ್ಟೆಪ್ ಕೂಡ ಅಷ್ಟೇ, ನಾವು ಸೇಮ್ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಒಂದೇ ಕಲರ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡಬಲ್ ಕಲರಲ್ಲಿ ಟ್ರೈ ಮಾಡ್ಬೋದು. ಫಸ್ಟ್ ಈ ಟ್ರಿಪಲ್ ಕ್ರೋಶೆ ಆರ್ಚನ್ನು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಕಲರ್ ಥ್ರೆಡ್ಡಿಂದ ಈ ಸ್ಟೆಪ್ಪನ್ನು ನೀವು ಮಾಡ್ಕೊಬೋದು. ಬೇಗ ಮುಗಿಸ್ಬೇಕು ಅಂದರೆ ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು. ಮತ್ತು ಇವಾಗ ಲಾಸ್ಟಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ನಾವು ಪ್ರೀವಿಯಸ್ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವೋ ಅದರ ಪಕ್ಕದಲ್ಲೇ ಮಾಡ್ಕೊಬೇಕು, ಗ್ಯಾಪ್ ಕೊಡಬಾರ್ದು. ಸೊ ಇದೇ ರೀತಿ ಆ ಡಿಸೈನ್ನ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ಹಾಗೆ ಎಲ್ಲೆಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ಲಿಗೆ ಕುಚ್ಚು ಕೂಡ ಕಟ್ತೀನಿ. ಸೊ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಹಾಗೆ ಒಂದೇ ಕಲರಲ್ಲಿ ಕುಚ್ಚನ್ನು ಟೈ ಮಾಡಿದ್ದೀನಿ. ಬಿಕಾಸ್ ಆರ್ಚ್ ಎಲ್ಲ ಒಂದೇ ಕಲರಲ್ಲಿ ಇರೋದ್ರಿಂದ ಕುಚ್ಚು ಕೂಡ ಒಂದೇ ಕಲರಲ್ಲಿ ಟೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಾಯಿತ್ತು. ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ ಆದಷ್ಟು. ಆ ಜೊತೆಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. See you soon. Until then, take care guys. Bye bye.